ನಟ ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ಇನ್ನು ಮಾಲೀಕರಿಂದ ಇದೀಗ ಜೆಸಿಬಿಯಿಂದ ಕಾಂಪೌಂಡ್ ಅನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ನಟ ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪದ ಬೆನ್ನಲ್ಲೇ ಜೆಸಿಬಿಯಿಂದ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ ಮಾಲೀಕರು. ಹಾಸನದ ವಿದ್ಯಾನಗರದಲ್ಲಿರುವಂತಹ ತಾಯಿ ಪುಷ್ಪಾ ಮನೆಯರು. ಪುಷ್ಪಾ ವಿರುದ್ಧ ಜಿಪಿಎ ಹೋಲ್ಡರ್ ದೇವರಾಜು ಕಿಡಿಕಾರ್ತಿದ್ದಾರೆ. 1500 ಅಡಿ ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾರೆ. ಕೋರ್ಟ್ ಅನುಮತಿ ಮೇರೆಗೆ ಈಗ ತೆರವುಗೊಳಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಅಕ್ರಮವಾಗಿ ಕಟ್ಟಿದಂತ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದೇವೆ ಅಂತ ದೇವರಾಜ್ ಹೇಳಿದ್ದಾರೆ. ಪುಷ್ಪಾ ವಿರುದ್ಧ ಜಿಪಿಎ ಹೋಲ್ಡರ್ ದೇವರಾಜು ಕಿಡಿಕಾರ್ತಾ ಇದ್ದಾರೆ. ನಟ ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪದ ಬೆನ್ನಲ್ಲೇ ಮಾಲೀಕರಿಂದ ಜೆಸಿಬಿಯಿಂದ ಕಾಂಪೌಂಡ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ತಾಯಿ ಪುಷ್ಪಾ ಮನೆಯದು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದೇ ಕಾಂಪೌಂಡ್ ಅನ್ನ ಈಗ ಸಂಪೂರ್ಣವಾಗಿ ನೆಲಸಮ ಮಾಡಿರುವಂಥದ್ದು. ಜಿಪಿಎ ಹೋಲ್ಡರ್ ದೇವರಾಜು ಸಂಪೂರ್ಣವಾಗಿ ಇದನ್ನು ನೆಲಸಮ ಮಾಡಿಸಿದ್ದಾರೆ. ಬರೋಬ್ಬರಿ 1500 ಅಡಿ ಜಾಗ ಇದು. ಇದನ್ನು ಕಂಪ್ಲೀಟ್ ಆಗಿ ಒತ್ತುವರಿ ಮಾಡಲಾಗಿತ್ತು. ಅದನ್ನು ಕಂಪ್ಲೀಟ್ ಆಗಿ ಈಗ ನೆಲಸಮಗೊಳಿಸಿದ್ದಾರೆ. ಕೋರ್ಟ್ ಅನುಮತಿ ಮೇರೆಗೆ ತೆರವುಗೊಳಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಸುಮಾರು 5 ವರ್ಷದಿಂದ ಕೋರ್ಟ್ನಲ್ಲಿತ್ತಂತೆ. ಇದನ್ನ ಕೋರ್ಟ್ನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ನಂತರ ಈಗ ಕೋರ್ಟ್ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ಅಕ್ರಮವಾಗಿ ಕಟ್ಟಿದಂತಹ ಕಾಂಪೌಂಡ್ ಅನ್ನ ಕಂಪ್ಲೀಟ್ ಆಗಿ ನೆಲಸಮಗೊಳಿಸಿದ್ದಾರೆ ಜೆಸಿಬಿ ಮೂಲಕವಾಗಿ. ಪುಷ್ಪಾ ವಿರುದ್ಧ ಜಿಪಿಎ ಹೋಲ್ಡರ್ ದೇವರಾಜು ಕಿಡಿಕಾರ್ತಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆಗೂ ಕೂಡ ಅವರು ಹಾಜರಾಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಮಾತುಕತೆ ಕರೆದಾಗ್ಲೂ ಕೂಡ ಬರ್ತೀವಿ ಅಂತ ಹೇಳಿ ಅವ್ರು ಬಂದಿರ್ಲಿಲ್ವಂತೆ ಪುಷ್ಪಾರವರು. ಪುಷ್ಪಾ ವಿರುದ್ಧ ಜಿಪಿಎ ಹೋಲ್ಡರ್ ದೇವರಾಜು ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಕಳ್ಳರಂಗೆ ಕಾಂಪೌಂಡ್ ಹಾಕಿಲ್ಲ, ನೈಟ್ ಕಾಂಪೌಂಡ್ ಹಾಕ್ತಿರಲ್ಲ. ಹಂಗೆ ನಿಮ್ಮಂತ ದುಡ್ಡಿದೆ, ನಮ್ಮಂತ ದುಡ್ಡಿದೆ ಸ್ವಾಮಿ. ನಾವು ರೈತರು, ನಾವು ಕಷ್ಟಪಟ್ಟು ಹೊಲ ಮುತ್ತು ಜಮೀನ್ ಮಾಡೋದು. ಇನ್ನು ಪುಷ್ಪಾ ವಿರುದ್ಧ ಜಿಪಿಎ ಹೋಲ್ಡರ್ ದೇವರಾಜು ಕಿಡಿಕಾರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಅಕ್ರಮವಾಗಿ ಕಾಂಪೌಂಡ್ ಅನ್ನ ರಾತ್ರೋರಾತ್ರಿ ನಿರ್ಮಿಸಿಕೊಂಡಿದ್ರು. ಹೀಗಾಗಿ ನಾವು ಕೋರ್ಟ್ ಹೋಗ್ಬೇಕಾಯ್ತು. 5 ವರ್ಷದಿಂದ ನಾವು ಕೋರ್ಟ್ಗೂ ಕೂಡ ಕರೆದಿದ್ವಿ, ಅಲ್ಲೂ ಕೂಡ ಬಂದಿರಲಿಲ್ಲ. ಸಂಧಾನಕ್ಕೆ ಕರೆದ್ವಿ, ಆಗಲೂ ಕೂಡ ಪುಷ್ಪಾ ಬರ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಇನ್ನು ಎಷ್ಟು ವರ್ಷ ಅಂತ ನಾವು ಹೀಗೆ ಕಾಯಕಾಗುತ್ತೆ ಸ್ವಾಮಿ. ಹಾಗಾಗಿ ಕೋರ್ಟ್ ಆದೇಶದಂತೆ ನಾವೀಗ ನೆಲಸಮಗೊಳಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಮ್ಮ ಅಂತ ಮೂಲ ಓನರು, ಅವ್ರಿಗೆ ವಯಸ್ಸಾಗಿದೆ, ಅವರು ಮೈಸೂರಿನಲ್ಲಿದ್ದಾರೆ. ಅವರು ನನ್ನನ್ನು ಜಿಪಿಎ ಹೋಲ್ಡರಾಗಿ ಮಾಡಿದರು. ಜಿಪಿಎ ಹೋಲ್ಡರಾಗಿ ಮಾಡಿದಾಗ ಈ ಮನೆ ಇತ್ತು, ಖಾಲಿ ಜಾಗನೂ ಇತ್ತು. 2020ರಲ್ಲಿ ನನಗೆ ಮೈಸೂರಿನಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ಡ್ ಜಿಪಿಎ ಹೋಲ್ಡರ್ ಮಾಡಿದ್ದಾರೆ. ಇವರು ಕಾಂಪೌಂಡ್ ಹಾಕೋಕ್ಕೆ ಪ್ರಯತ್ನಪಟ್ಟ ಇವರು ಕೆಲಸ ಶುರು ಮಾಡಿದಾಗ ನಾನು ಬಂದು ಜನ ತಡೆದೆ. ಯಾತಕ್ಕೆ ನಮ್ಮ ಜಾಗಕ್ಕೆ ನೀವು ಆಗ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು, ನಿಮ್ಮ ಜಾಗ ಏನಿದೆ ಅಂತ ಅಂದ್ಬಿಟ್ಟು ನಮಗೆ ತೋರಿಸಿ, ದಾಖಲೆ ತೋರಿಸಿ ಅಂತ ಅಂದಾಗ ನಾನು ಯಶು ಅವ್ರ ತಾಯಿಗೂ ಕೆಲವು ಕಾಪಿಗಳನ್ನ ವಾಟ್ಸಪ್ ಹಾಕ್ತೆ. ತದಾದ ನಂತರ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್. ಕಂಪ್ಲೇಂಟ್ ಕೊಟ್ಟಾಗ ಆರಕ್ಷಕರು ಏನು ಮಾಡಿದ್ರು, ಆಯಿತು ಅಂತ ಅಂದರು. ಕೊನೆಗೆ ಅವ್ರ ಪ್ರಭಾವ ಏನು ಬೀರಿದ್ರೋ ಗೊತ್ತಿಲ್ಲ, ನೀವು ಕೋರ್ಟಿಂದ ಆದೇಶ ತಗೊಂಬನ್ನಿ, ನಾವೇ ಆಗ ನಿಮಗೆ ಕೋರ್ಟ್ ಆದೇಶ ಈಗ ನಮ್ಮಂತೆ ಆಗಿದೆ ಸರ್. ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಕೋರ್ಟ್ ನ್ಯಾಯಾಲಯದಲ್ಲಿ 2020 ನಾವು ಕೋರ್ಟಿಗೆ ಹೋದ್ಮೇಲೆ 2020ರಿಂದ ನ್ಯಾಯಾಲಯಕ್ಕೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಇವರು ಒಂದೇ ಒಂದು